ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲ ರಿಂಗಣಿಸ್ತಾ ಇರೋ ಸದ್ದು ಕೇಳಿ ಬಂದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ 50 ಕೋಟಿ ಅಂತಂದ್ರೆ ಕಾಂಗ್ರೆಸ್ ಶಾಸಕ 50 ಅಲ್ಲ 100 ಕೋಟಿ ಅಂತ ಬಾಂಬ್ ಸಿಡಿಸಿದ್ದಾರೆ. ಆದರೆ ಮಂಡ್ಯ ಶಾಸಕನ ಆರೋಪದ ಬಗ್ಗೆ ಕಾಂಗ್ರೆಸ್ನಲ್ಲೇ ಭಿನ್ನ ರಾಗ ಮೂಡಿದೆ. 50 ಲೆಕ್ಕ ಇಲ್ಲ. ಆಡಿಯೋ, ವಿಡಿಯೋ, ಸಿಡಿ, ಪೆನ್ ಡ್ರೈವ್ ಅತಿ ಶೀಘ್ರದಲ್ಲೇ ಬರ್ತಾ ಇದೆ. ಸರ್ಕಾರ ಕೆಡವಲು ಕೈ ಶಾಸಕರಿಗೆ 50 ಕೋಟಿಯಲ್ಲ 100 ಕೋಟಿ ಆಫರ್. ಕೇಸರಿ ಪಡೆ ವಿರುದ್ಧ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಹೊಸ ಬಾಂಬ್. ರಾಜಕೀಯ ಒಂದ್ ರೀತಿ ಚಕ್ರವ್ಯೂಹವಿದ್ದಂತೆ. ಇಲ್ಲಿ ಹಣದ ಬಲ, ಅಧಿಕಾರದ ದಾಹ ಸರ್ವೇ ಸಾಮಾನ್ಯ. ಕರ್ನಾಟಕದಲ್ಲಿ ಉಪಚುನಾವಣೆ ಮುಗಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಆಪರೇಷನ್ ಕಮಲದ ಬಾಂಬ್ ಸಿಡಿಸಿದ್ರು. 50 ಶಾಸಕರಿಗೆ ತಲಾ 50 ಕೋಟಿ ಆಫರ್ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ವಿರುದ್ಧ ಬಾಂಬ್ ಹಾಕಿದ್ರು. ಇದರ ಬೆನ್ನಲ್ಲೇ ಮಂಡ್ಯ ಕಾಂಗ್ರೆಸ್ ಶಾಸಕ ಮಾಡಿರುವ ಆರೋಪ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದೆ. ಇಬ್ಬರು ಶಾಸಕರ ಹೆಸರು ಉಲ್ಲೇಖಿಸಿ ಆಪರೇಷನ್ ಕಮಲದ ಆರೋಪ. ಕೆಲ ದಿನಗಳ ಹಿಂದೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಆಪರೇಷನ್ ಕಮಲದ ಬಗ್ಗೆ ಆರೋಪಿಸಿದ್ರು. ಕಾಂಗ್ರೆಸ್ನ 50 ಶಾಸಕರಿಗೆ ಆಫರ್ ನೀಡಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಯಾವ ಶಾಸಕರಿಗೆ ಅನ್ನುವ ಸೀಕ್ರೆಟ್ ನ ಸಿಎಂ ಬಿಟ್ಟುಕೊಟ್ಟಿರಲಿಲ್ಲ. ಬಟ್ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್, ಚಿಕ್ಕಮಗಳೂರು ಶಾಸಕ ಎಚ್.ಡಿ. ತಮ್ಮಯ್ಯ ಮತ್ತು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹೆಸರನ್ನ ಉಲ್ಲೇಖಿಸಿ ಆರೋಪಿಸಿದ್ದಾರೆ. ಕಿತ್ತೂರು ಎಂ.ಎಲ್.ಎ. ಬಾಬುನಿಗೆ, ನಮ್ಮ ಚಿಕ್ಕಮಗಳೂರು ಎಂ.ಎಲ್.ಎ. ತಮ್ಮಣ್ಣನಿಗೆ ಎಲ್ಲಿ ಮಾತಾಡ್ಸಿದ್ರು, ಯಾರು ಮಾತಾಡ್ಸಿದ್ರು ಅಂತ ಗೊತ್ತಲ್ವಾ ಅವ್ರಿಗೆ. ಈಗೇನಾಗಿದೆ, ಬಿ ಜೆ ಪಿಯವರು ಹಗರಣಗಳ ಮೇಲೆ ಹಗರಣ ಮೇಲೆ ಹಗರಣ ಆಚೆಗೆ ಬರ್ತಾ ಇದೆ. ಇದೆಲ್ಲ ಬಂದ್ಬಿಟ್ರೆ ನಾವು ಜೈಲಿಗೆ ಹೋಗ್ಬೇಕಾಗತ್ತಲ್ಲ ಅನ್ನೋ ಭಯ ಅವ್ರಿಗೆ. ಅದರಿಂದ ಸರ್ಕಾರ ಮಾಡಬೇಕು, ಹೇಗಾದರೂ ಮಾಡಬೇಕು. ಓದ್ ಗೌರ್ಮೆಂಟ್ನಲ್ಲಿ ಮಾಡಿದಂಥ ದುಡ್ಡು ಇದೆಯಲ್ಲ, ಆ ದುಡ್ಡಿಂದ ಈ ಸರ್ಕಾರನ ಬೀಳಿಸ್ಬಿಡ್ಬೇಕು. ಕೇಂದ್ರ ಸರ್ಕಾರದ ಹತ್ರ ಎಚ್ಚೆತ್ತವಾದ ದುಡ್ಡಿದೆ. ಅವ್ರ ಜೊತೆಗೆ ಈಗ ಜನತಾದಳದವರು ಸೇರ್ಕೊಂಡಿದ್ದಾರೆ. ಇವರಿಬ್ಬರು ಸೇರಿ ಈ ಸರ್ಕಾರ ತೆಗೆದು ಬಿಡಬೇಕು. ಶೀಘ್ರದಲ್ಲೇ ಆಪರೇಷನ್ ಕಮಲದ ಸಾಕ್ಷಿ ಬಿಡುಗಡೆ ಎಂದ ಗಣಿಗ ರವಿ. ಈ ಇಬ್ಬರು ಶಾಸಕರನ್ನ ಬಿಜೆಪಿ ನಾಯಕರು ಸಂಪರ್ಕಿಸಿದ್ದು 50 ಕೋಟಿಗೆ ಒಪ್ಪಿಲ್ಲ ಅಂತ 100 ಕೋಟಿಯ ಆಫರ್ ನೀಡಿದ್ದಾರೆ. ನಮ್ಮ ಶಾಸಕರನ್ನ ಎಲ್ಲೆಲ್ಲಿ ಸಂಪರ್ಕಿಸಿದ್ರು, ಏನೇನ್ ಆಫರ್ ಮಾಡಿದ್ರು ಅನ್ನುವ ಎಲ್ಲ ಮಾಹಿತಿ ಇದೆ. ಈ ಬಗ್ಗೆ ಆಡಿಯೋ, ವಿಡಿಯೋ, ಸಿಡಿ, ಪೆನ್ ಡ್ರೈವ್ ಸೇರಿದಂತೆ ಐಕ್ಲೌಡ್ ಕೂಡ ಇದೆ. ಶೀಘ್ರದಲ್ಲೇ ಬಿಡುಗಡೆ ಮಾಡುವುದಾಗಿ ಗಣಿಗ ರವಿ ಹೇಳಿದ್ದಾರೆ. ಇತ್ತೀಚಿನ 100ಕ್ಕೆ ಬಂದಿದ್ದಾರೆ ಅವರು. 50ಕ್ಕೆ ಬೀಳ್ತಾ ಇಲ್ಲ ಅಂತ ಗೊತ್ತಾಗಿ 100ಕ್ಕೆ ಬಂದಿದ್ದಾರೆ. ನಾನು ಕಳೆದ ಸ್ವಲ್ಪ ದಿನ ಮುಂಚೆನೇ ಹೇಳಿದೆ 100ಕ್ಕೆ ಬಂದಿದ್ದಾರೆ. ಈಗ ಅವ್ರಿಗೇನಂದ್ರೆ ಶತಾಯತ 50-100 ಲೆಕ್ಕ ಇಲ್ಲ, ಸರ್ಕಾರ ಮಾಡಿಬಿಡ್ಬೇಕು ಅನ್ನೋದು ಅವರ ಭಾವನೆ. ಇದು ಯಾವುದಕ್ಕೂ ನಮ್ಮ ಶಾಸಕರು ಬೀಳಲ್ಲ. ನಮ್ಮ ಹತ್ರ ದಾಖಲೆ ಇದೆ. ಅದು ಯಾವಾಗ ಬೇಕೋ ಆಗ ಸೂಕ್ತವಾದ ಸಂದರ್ಭದಲ್ಲಿ ಅದನ್ನು ಮೀಡಿಯಾ ನಿಮ್ಮನ್ನೇ ಕರೆದು ಇದೇ ಮಂಡ್ಯದಲ್ಲಿ ಇದೇ ಮನೆಯಲ್ಲೇ ನಿಮ್ಮ ಮುಂದೆನೇ ಬಿಡುಗಡೆ ಮಾಡ್ತೀವಿ. ನಮ್ಮ ಹತ್ರ ದಾಖಲೆ ಇದೆ. ಆಡಿಯೋ, ವಿಡಿಯೋ, ಸಿಡಿ, ಪೆನ್ ಡ್ರೈವ್, ಕ್ಯಾಸೆಟು, VCR, VCD ಎಲ್ಲ ಇದೆ. ಅತಿ ಶೀಘ್ರದಲ್ಲೇ ಬರ್ತಾ ಇದೆ. ಶೀಘ್ರದಲ್ಲೇ ಮುಹೂರ್ತ ಬರ್ತಾ ಇದೆ. ನೀವು ಕೇಳ್ತಾರೋ DVD, CD, VCR, VCP ಗೊತ್ತಲ್ಲ. ಇದು VCR, VCP ಎಲ್ಲ ಪೆನ್ ಡ್ರೈವ್. ಈಗ ಅದಕ್ಕಿಂತ ಅಪ್ಗ್ರೇಡ್ ಆಗಿದೆ ಕ್ಲೌಡಿಂದ ಬರೀ ಪಾಸ್ವರ್ಡ್ ಹೊಡೆದ್ರೆ ನಿಮ್ಮ ಟಿವಿಲಿ ಬಂದ್ಬಿಡುತ್ತೆ. ಆಪರೇಷನ್ ಕಮಲದ ಆರೋಪಕ್ಕೆ ಕಾಂಗ್ರೆಸ್ನಲ್ಲೇ ಭಿನ್ನ ರಾಗ. ನಮ್ಮನ್ನ ಯಾರೂ ಸಂಪರ್ಕಿಸಿಲ್ಲ ಎಂದ ಆ ಇಬ್ಬರು ಶಾಸಕರು. ಮಂಡ್ಯ ಶಾಸಕ ಗಣಿಗ ರವಿಕುಮಾರ್, ಚಿಕ್ಕಮಗಳೂರು ಶಾಸಕ ಎಚ್.ಡಿ. ತಮ್ಮಯ್ಯ ಮತ್ತು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹೆಸರು ಉಲ್ಲೇಖಿಸಿ ಆಪರೇಷನ್ ಬಾಂಬ್ ಸಿಡಿಸಿದ್ದಾರೆ. ಆದರೆ ಈ ಬಗ್ಗೆ ಕಾಂಗ್ರೆಸ್ನಲ್ಲೇ ಗೊಂದಲ ಸೃಷ್ಟಿಯಾಗಿದೆ. ಶಾಸಕ ತಮ್ಮಣ್ಣ ನನ್ನನ್ನ ಯಾರೂ ಸಂಪರ್ಕಿಸಿಲ್ಲ, ಆಫರ್ ಕೂಡ ಕೊಟ್ಟಿಲ್ಲ ಎಂದಿದ್ರೆ, ಕಿತ್ತೂರು ಶಾಸಕ ನಮ್ಮನ್ನು ಈ ಹಿಂದೆ ಸಂಪರ್ಕಿಸಿದ್ರು, ಆದ್ರೆ ದುಡ್ಡಿನ ಆಫರ್ ಕೊಟ್ಟಿಲ್ಲ, ಈಗ ಮತ್ತೆ ನಮ್ಮನ್ನೇನು ಸಂಪರ್ಕ ಮಾಡಿಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನನ್ನ ವಿಷಯದಲ್ಲಿ ಯಾಕೆ ಆ ಥರ ಹೇಳಿದ್ರು, ನನ್ನ ಹೆಸರು ಯಾಕೆ ಇದರಲ್ಲಿ ಬಂತು ನನಗೆ ಗೊತ್ತಿಲ್ಲ. ನನ್ನನ್ನು ಯಾರೂ ಆ ರೀತಿ ಸಂಪರ್ಕ ಮಾಡಿಲ್ಲ. ಆ ರೀತಿ ಎಲ್ಲೂ ನನಗೊಬ್ಬ 18 ವರ್ಷ ನಾನು BJPಲಿ ಇದ್ದಿದ್ದರಿಂದ ಎಲ್ಲರೂ ಎದುರುಗಡೆ ಸಿಕ್ಕಿದಾಗ
ಭಾಳ ಅವಕಾಶ ಸಿಕ್ಕಾಗ ಕೆಲವರು ಕಾಸಿಗೆ ಮಾತಾಡ್ತಾರೆ ಬಿಟ್ಟರೆ ಆ ರೀತಿಯ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರೂ ಚರ್ಚೆ ಮಾಡಿಲ್ಲ. ಅವನಿಗೆ ಏನಾದರೂ ಆಫರ್ ಬಂದಿರ್ಬೋದು. ಅಲ್ಲ, ನನ್ನ ಹೆಸರು ಹೇಳಿ, ನಂದೊಂದು ವಿಚಾರ ಬೇರೆ, ನನಗೆ ಆಫರ್ ಬಂದಿದ್ದು ಬೇರೆ, ದುಡ್ಡಿನ ವಿಚಾರ ಅಲ್ಲ. ಸರ್ಕಾರ ಮಾಡೋಣ ಅನ್ನುವಂಥದ್ದು ಇದು ಬಂದಿತ್ತು, ಅದನ್ನು ತಕ್ಷಣ ಆಗ ರಿಯಾಕ್ಟ್ ಮಾಡಿ ಅವತ್ತು ಸಂಜೆ ಹೋಗಿ ನನ್ನ ಪಕ್ಷದ ಅಧ್ಯಕ್ಷರಾಯ್ತು, ಮುಖಂಡರಿಗಾಯಿತು, ಅದನ್ನ ಮುಟ್ಟಿಸುವಂಥ ಕೆಲಸ ಮಾಡಿದ್ದೀನಿ. ಈ ಥರ ನಡೀತಾ ಇದೆ ಅಂತ. ಅದೇನೇ ಇರಲಿ, ರಾಜ್ಯದಲ್ಲಿ ಬಹುಮತದ ಸುಭದ್ರ ಸರ್ಕಾರ ಅಧಿಕಾರದಲ್ಲಿದ್ರೂ ಆಪರೇಷನ್ ಕಮಲದ ಮಾತು ಕೇಳಿ ಬರ್ತಾ ಇರೋದು ನಿಜಕ್ಕೂ ಸೋಜಿಗದ ವಿಷಯ. ಒಂದ್ ಕಡೆ ಗಣಿಗ ರವಿಕುಮಾರ್ 100 ಕೋಟಿ ಆಫರ್ ಮಾಡಿದ್ದಾರೆ ಅಂತಿದ್ರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ ಶಾಸಕರೇ ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಇದರಲ್ಲಿ ಯಾರ ಮಾತು ಸತ್ಯ, ಯಾರ ಮಾತು ಸುಳ್ಳು ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.